ದೈವ ಭಕ್ತಿಯಾಗಿ ನಮಗೆ ಹಾಡ್ತಾ ಧನಲಕ್ಷ್ಮಿ ಅವ್ರಿಗೆ ತುಂಬುರ್ಗೆ ಧನ್ಯವಾದಗಳು. ಎಲ್ಲರೂ ಜೋರಾಗಿ ಚಪ್ಪಾಳೆ ಅಂತೆಲ್ಲ ಕೋರ್ಕೊಡ್ಬೇಕು. ತುಂಬಾ ಚೆನ್ನಾಗಿತ್ತಮ್ಮ ಸಾಂಗ್ಸ್. ಥ್ಯಾಂಕ್ ಯು ಸೋ ಮಚ್. ಸೊ ಈಗ ಸ್ವಲ್ಪ ಏನೋ ಡ್ಯಾನ್ಸ್ ಆಗ್ತಾರೆ. ಯಾರು ಬರಂಗಿಲ್ಲ. ಸರ್ ಪ್ಲೀಸ್ ನಾಳಿಂದ ಪ್ಲಾಸ್ಟಿಕ್ ಈ ಕಡೆ ತಗೊಳ್ಳಿ ಮೇಡಮ್. ಜನರೆಲ್ಲ ಅವೇರ್ ಆಗಬೇಕು, ಸರಿಯಾದ ರೀತಿಯಲ್ಲಿ ಮಾತಾಡ್ಸ್ಕೊಂಡು Cheers me. Check 1 1 2. Hey 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 1 1 1 2. ಕಾನ್ಸೆಪ್ಟ್ ಮಾಡಿದ್ದೀರಾ?
ಇದ್ರ ಬಗ್ಗೆ ಏನನ್ಸುತ್ತೆ ಸಂಕ್ರಾಂತಿಗೆ? ಹೊಸ ಕಾನ್ಸೆಪ್ಟ್ ಏನಿಲ್ಲ. ಈ 4ನೇ ವರ್ಷ ನಾವು ಸುಗ್ಗಿ ಹುಗ್ಗಿ ನಡೆಸ್ತಾ ಇರೋದು. ನಮ್ಮ ಕ್ಷೇತ್ರದಲ್ಲಿ ಒಂದು ಹಳ್ಳಿಯ ವಾತಾವರಣ, ಹಳ್ಳಿಯ ಸೊಗಡು ನಮ್ಮ ಕ್ಷೇತ್ರದ ಜನಕ್ಕೆ ಗೊತ್ತಾಗಬೇಕು. ಅವರೂ ಇದು ಮಕರ ಸಂಕ್ರಾಂತಿ ಕಮ್ಯುನಿಟಿ ಫೆಸ್ಟಿವಲ್ ತರ ಒಂದು ಆಚರಣೆ ಮಾಡಬೇಕು ಅಂತ ಇದನ್ನ ಮಾಡ್ತಾ ಇದ್ದೀವಿ. ಇಲ್ಲಿ ಒಂದು ಹಳ್ಳಿಯ ವಾತಾವರಣನೇ ಇದೆ, ನೀವೆಲ್ಲ ನೋಡ್ತಾ ಇದ್ದೀರಾ. ಕುರಿ ಮತ್ತೆ ಎತ್ತು ಎಲ್ಲ ಪ್ರದರ್ಶನದಲ್ಲಿ ಇಟ್ಟಿದ್ದೀವಿ. ಅದರ ಜೊತೆಗೆ ಕಬಡ್ಡಿ, ಮತ್ತೆ ಇವತ್ತು ಎಳ್ಳು ಬೆಲ್ಲ, ಮತ್ತೆ ಪೊಂಗಲ್ಲು ವಿತರಣೆ ಇದೆಲ್ಲ ನಡೀತಾ ಇದೆ. ಸೊ ಇನ್ನ ಹೋಗ್ತಾ ಹೋಗ್ತಾ ಪ್ರೋಗ್ರಾಮ್ಸ್ ಒಂದು 4 ಗಂಟೆ ಸ್ವಲ್ಪ ಸೂರ್ಯ ಸ್ವಲ್ಪ ಕೆಳಗೆ ಮುಳುಗೋಂಗೆ ನಮ್ಮ ಪ್ರೋಗ್ರಾಮ್ಸ್ ಇನ್ನ ಆದಷ್ಟು ಗ್ರ್ಯಾಂಡ್ ಆಗ್ತದೆ. ಸೊ ಎಲ್ಲರೂ ಇನ್ನ ಒಂದಷ್ಟು ಹೊತ್ತಿದೆ, ಇದನ್ನ ನೀವು ನೋಡ್ಬೋದು. ಬೆಲ್ಲದ ಪ್ರದರ್ಶನ ಇದೆ. ಹರೀಶ್ ಬಾಬು ಅಂತ, ನಾನು ಮೈತ್ರಿ ಸರ್ವಸೇವಾ ಸಮಿತಿಯಲ್ಲಿ CEO ಆಗಿ ಕೆಲಸ ಮಾಡ್ತಾ ಇದ್ದೀನಿ. ಮೈತ್ರಿ ಸರ್ವಸೇವಾ ಸಮಿತಿ ಒಂದು ಸ್ವಯಂ ಸೇವಾ ಸಂಸ್ಥೆ. ಮುಖ್ಯವಾಗಿ ನೀರು, ನೈರ್ಮಲ್ಯ, ಆರೋಗ್ಯ, ಶುಚಿತ್ವ ಮತ್ತು ಘನತ್ಯಾಜ್ಯ ವಿಷಯಕ್ಕೆ ಕೆಲಸ ಮಾಡ್ತಾ ಇದ್ದೀವಿ. ಇದು ಸುಗ್ಗಿ ಹುಗ್ಗಿ ಪ್ರಯುಕ್ತ ನಾವು ಈ ಒಂದು ಘನತ್ಯಾಜ್ಯ ನಿರ್ವಹಣೆಯನ್ನು ವ್ಯವಸ್ಥಿತವಾಗಿ ಹೇಗೆ ಸಮುದಾಯಗಳಲ್ಲಿ ಮಾಡೋದಕ್ಕೆ ಸಾಧ್ಯತೆ ಆಗುತ್ತೆ. ತ್ಯಾಜ್ಯ ಅಲ್ಲ, ತ್ಯಾಜ್ಯ ಸಂಪನ್ಮೂಲ. ಅದರಲ್ಲೂ ಬಹಳ ಮುಖ್ಯವಾಗಿ ಸಮುದಾಯ ಮತ್ತು ನಾಗರಿಕರು ಈ ಒಂದು ತ್ಯಾಜ್ಯ ನಿರ್ವಹಣೆಯಲ್ಲಿ ಹೇಗೆ ಭಾಗವಹಿಸಬೇಕು ಮತ್ತು ಅವ್ರ ಪಾತ್ರ ಏನು, ಅದನ್ನು ಮೂಲ ಹಂತದಲ್ಲೇ ವಿಂಗಡಣೆ ಮಾಡೋದ್ರಿಂದ ಆಗೋಂಥ ಒಂದು ಅನುಕೂಲಗಳೇನು, ಅಥವಾ ಒಂದು ವೇಳೆ ಮಿಶ್ರ ಕಸವನ್ನು ಮಾಡಿ ನಾವು ನಮ್ಮ BBMPಗಿರ್ಬೋದು ಅಥವಾ ಸ್ಥಳೀಯ ಸಂಸ್ಥೆಗಳಿಗೆ ಕೊಟ್ಟಂಥ ಸಂದರ್ಭದಲ್ಲಿ ಆಗೋಂಥ ಅನಾನುಕೂಲಗಳೇನು ಅನ್ನೋಂಥದ್ರ ಬಗ್ಗೆ ಪ್ರಾತ್ಯಕ್ಷಿಕವಾಗಿ ಒಂದು ವಸ್ತು ಪ್ರದರ್ಶನ ಮಳಿಗೆಯನ್ನು ಇವತ್ತು ನಾವಿಲ್ಲಿ ಹಮ್ಮಿಕೊಂಡಿದ್ದೀವಿ. ಅದ್ರ ಜೊತೆಯಲ್ಲಿ ನಾವು ಮಾಡ್ತಾ ಇರೋವಂಥದ್ದು ಒಂದು ಚೀಲ ಮೇಳ ಅಂತ ಹೇಳ್ಬಿಟ್ಟು ಬಹಳ ವಿಶೇಷವಾಗಿ ನಾವು ವಿನೂತನವಾಗಿ ಮಾಡ್ತಾ ಇದ್ದೀವಿ. ಇಲ್ಲಿಗೆ ಬರೋ ಅಂಥ ಒಂದು ಜನ ಏನಿದ್ದಾರೆ ಅವರೆಲ್ಲರೂ ಅವರ ಹಳೆ ಬಟ್ಟೆಗಳನ್ನ ತೊಗೊಂಬರೋದ್ರ ಮುಖಾಂತರ ನಾವು ಆ ಹಳೆ ಬಟ್ಟೆನ ನಾವು ಒಂದು ಬಟ್ಟೆ ಬ್ಯಾಗ್ ಆಗಿ ನಾವು ಅವ್ರಿಗೆ ವಾಪಸ್ ಮಾಡಿ ಕೊಡೋದಕ್ಕೆ ಸಾಧ್ಯತೆ ಆಗುತ್ತೆ. ಆ ಒಂದು ಬಟ್ಟೆ ಬ್ಯಾಗ್ ಮುಖಾಂತರ ಅವರು ಸಂತೆಗಿರ್ಬೋದು, ದಿನಸಿ ಅಂಗಡಿ ಇರ್ಬೋದು, ಬೇರೆ ಅವರ ದಿನನಿತ್ಯದಲ್ಲಿ ಪ್ಲಾಸ್ಟಿಕ್ ಬಳಕೆ ಮಾಡೋದ್ರ ಬದಲು ಆ ಒಂದು ಬಟ್ಟೆ ಬ್ಯಾಗನ್ನು ಅವರು ಎಲ್ಲ ವ್ಯವಹಾರಗಳಿಗೆ ಬಳಸೋದಕ್ಕೆ ಸಾಧ್ಯತೆ ಆಗುತ್ತೆ. ಆ ಮುಖಾಂತರ ಪ್ಲಾಸ್ಟಿಕ್ ಬಳಕೆಯ ಸಂಖ್ಯೆನ ನಾವು ಪೂರ್ಣ ಪ್ರಮಾಣದಲ್ಲಿ ಕಡಿಮೆ ಮಾಡ್ಬೋದು, ಪರಿಸರಕ್ಕೆ ಒಂದು ಸಹಾಯ ಮಾಡೋದಕ್ಕೆ ಸಾಧ್ಯತೆ ಆಗುತ್ತೆ. ಸುಸ್ಥಿರವಾದಂಥ ಒಂದು ಪರಿಸರ ಸ್ನೇಹಿ ವಾತಾವರಣವನ್ನು ನಿರ್ಮಾಣ ಮಾಡೋದಕ್ಕಾಗಿ ನಮ್ಮ ಸಂಸ್ಥೆ ಭಾಳ ಮುಖ್ಯವಾಗಿ GIZ ಅಂತ ಒಂದು ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ ಅವರ ಒಂದು ಸಹಯೋಗದೊಂದಿಗೆ ಈ ಒಂದು ವಸ್ತು ಮಳಿಗೆಯನ್ನು ನಾವು ಹಮ್ಮಿಕೊಂಡಿದ್ದೀವಿ. ನಮಸ್ಕಾರ, ನನ್ನ ಹೆಸರು ಮೊಹಮ್ಮದ್ ಇದ್ರೀಸ್ ಅಂತ. ನಾನು GIZ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಿದ್ದೀನಿ. ಇದೊಂದು ಜರ್ಮನ್ ಇಂಟರ್ನ್ಯಾಷನಲ್ ಆರ್ಗನೈಸೇಷನ್. ನಾವು ಕಳೆದ ಮೂರುವರೆ ವರ್ಷ ಇಂದ BBMP ಜೊತೆಗೆ ಹಲವಾರು ಝೋನ್ಗಳಲ್ಲಿ IC ಚಟುವಟಿಕೆಗಳನ್ನು ಮಾಡ್ತಾ ಇದ್ದೀವಿ. ಇದರಲ್ಲಿ ಏನು ಮಾಡ್ತಿದ್ದೀವಿ ಅಂದರೆ ಸೋರ್ಸ್ ಸೆಗ್ರಿಗೇಷನ್ ಬಗ್ಗೆ ಅರಿವು ಮೂಡಿಸ್ತಾ ಇದ್ದೀವಿ ಜನಗಳಿಗೆ. ಸೋರ್ಸ್ ಸೆಗ್ರಿಗೇಷನ್ ಯಾಕೆ ಇಂಪಾರ್ಟೆಂಟ್, ಸೋರ್ಸ್ ಸೆಗ್ರಿಗೇಷನ್ ಮಾಡಿದರೆ ಯಾವ ಥರ ನಮ್ಮ ವೇಸ್ಟ್ ಏನೈತೆ ಕರೆಕ್ಟಾಗಿ ಟ್ರೀಟ್ಮೆಂಟ್ ಆಗುತ್ತೆ. ವೆಟ್ ವೇಸ್ಟ್ ಅನ್ನೋದು ಕಾಂಪೋಸ್ಟ್ ಮಾಡಿ ನಮ್ಮ ಮನೆಗಳಲ್ಲಿ ಕಿಚನ್ ವೇಸ್ಟ್ ಥರ ಕಿಚನ್ ಗಾರ್ಡನಲ್ಲಿ ಯೂಸ್ ಮಾಡ್ಕೋಬೋದು. ಡ್ರೈ ವೇಸ್ಟ್ನ ನಾವು ರೀಸೈಕಲ್ ಮಾಡ್ಬೋದು ಅಂತ ಹೇಳ್ಬಿಟ್ಟು ಇದ್ರ ಬಗ್ಗೆ ಎಲ್ಲ ಅರಿವು ಮೂಡಿಸ್ತಾ ಇದ್ವಿ. ಈಗ ಸದ್ಯಕ್ಕೆ ನಾವು ಮೈತ್ರಿ ಸರ್ವಸೇವಾ ಸಮಿತಿ ಜೊತೆಗೆ ಈ ನಮ್ಮ ಲೋಕಲ್ NGO ಪಾರ್ಟ್ನರ್ ಇವರು ಯಲಹಂಕ ಝೋನಲ್ಲಿ ಸದ್ಯಕ್ಕೆ ನಮ್ಮ IC ಚಟುವಟಿಕೆಗಳನ್ನು ಮಾಡ್ತಾ ಇದ್ದೀವಿ. ಜೊತೆಗೆ ಇವತ್ತು ಇಲ್ಲಿ ಸುಗ್ಗಿ ಹುಗ್ಗಿಯಲ್ಲಿ ನಮ್ಮದು ಸ್ಟಾಲ್ ಏನು ಡಿಸ್ಪ್ಲೇ ಮಾಡ್ತಾ ಇದ್ದಾರೆ ಅಂದರೆ ಬರ್ತಾ ಇರೋ ಸಿಟಿಸನ್ಸ್ನ ಮತ್ತು ಸಣ್ಣ ಮಕ್ಕಳನ್ನ ಸೋರ್ಸ್ ಸೆಗ್ರಿಗೇಷನ್ ಯಾವ ಥರ ಮಾಡ್ಬೋದು, ಡ್ರೈ ವೇಸ್ಟ್ ಅನ್ನೋದೇನು, ವೆಟ್ ವೇಸ್ಟ್ ಅಂದರೆ ಏನು, ಡೊಮೆಸ್ಟಿಕ್ ಹಜಾರ್ಡಸ್ ವೇಸ್ಟ್ ಅಂದರೆ ಏನು, ಇದೆಲ್ಲ ಮಾಹಿತಿಯನ್ನು ನಾವು ತಿಳಿಸ್ತಾ ಇದ್ವಿ. ಅದ್ರ ಜೊತೆಗೆ ಸಣ್ಣ ಮಕ್ಕಳಿಗೆ ಒಂದೊಂದು ಚಿಕ್ಕದಾಗಿ ಒಂದು ಗೇಮ್ ಆಡ್ತಾ ಇದ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತಾ ಇದ್ವಿ. ಎರಡನೇದಾಗಿ ಇಂಪಾರ್ಟೆಂಟ್ ಏನು ಈ ಸ್ಟಾಲ್ ಬಗ್ಗೆ ಅಂದರೆ ಇದು ಚೀಲ ಮೇಳ ಅಂತ ಒಂದು ಕಾನ್ಸೆಪ್ಟ್ ಏನು ಮಾಡ್ತಾ ಇದ್ದೀವಿ. ಇದರಿಂದ ನಾವು 2 ವಿಷಯಗಳನ್ನು ತಲುಪಿಸ್ತಾ ಇದ್ದೀವಿ. ನಮ್ಮ ಹತ್ರ ಇರೋದು ಈ ಬಟ್ಟೆ ನಾನು ಹಾಕ್ಕೊಂಡಿದ್ದೀನಿ, ಸುಮಾರು ಒಂದು 2 ವರ್ಷ 5 ವರ್ಷ ಹಾಕ್ಕೊಂಡಿರ್ತೀನಿ ಬಟ್ಟೆ. ಇದು ನನಗೆ ಬೇಜಾರಾದಮೇಲೆ ಆ ಬಟ್ಟೆನ ಈ ಥರ ನಾವು ಒಂದು ಚೀಲದ ರೂಪ ಕೊಟ್ಟು ನಾವು ಇದನ್ನ ಯೂಸ್ ಮಾಡ್ಕೋಬೋದು ಅಂತ ಒಂದು ಕಾನ್ಸೆಪ್ಟ್ನ ನಾವು ಜನಗಳಿಗೆ ಹೇಳ್ತಾ ಇದ್ದೀವಿ. ಇದರಿಂದ 2 ವಿಷಯಗಳು ನಮ್ಗೆ ಕಂಡು ಬರ್ತವೆ. ಒಂದು ಏನಂದರೆ ಟೆಕ್ಸ್ಟೈಲ್ ವೇಸ್ಟ್ ಅಂತ ನಾವು ಕಡಿಮೆ ಮಾಡ್ತಾ ಇದ್ದೀವಿ. ಇದು ನಾವು ಯೂಸ್ ಮಾಡಿಲ್ಲ ಅಂದರೆ ಇದು ನಮ್ಮ ಬಟ್ಟೆಗಳೆಲ್ಲ ಒಂದು ಟೆಕ್ಸ್ಟೈಲ್ ವೇಸ್ಟ್ ಅಂತ ಹೋಗುತ್ತೆ. ಸೊ ಅದನ್ನು ನಾವು ಕಡಿಮೆ ಮಾಡ್ತೀವಿ. ಇನ್ನೊಂದು ನಮ್ಮ ಸರ್ಕಾರ ಸುಮಾರು ಸ್ಟೆಪ್ಸ್ಗಳನ್ನು ತೊಗೊಂಡಿದ್ದಾರೆ. SUP ಬ್ಯಾನ್, ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಬ್ಯಾನ್ ಅನ್ನೋ ಬಗ್ಗೆ. ಸೊ ಅದ್ರದ್ದು ಒಂದು ಆಲ್ಟರ್ನೇಟಿವ್ ಆಗಿ ನಾವು ಇದನ್ನು ಪ್ರಮೋಟ್ ಮಾಡ್ತಾ ಇದ್ದೀವಿ. ಅಂದರೆ ಬ್ಯಾಗ್ ಒಂದು ಪ್ಲಾಸ್ಟಿಕ್ ಬ್ಯಾಗ್ ತೊಗೊಂಡೋಗಿ ನಾವು ಶಾಪಿಂಗ್ ಏನು ಮಾಡ್ತೀವಲ್ಲ ಅದ್ರ ಬದಲಾಗಿ ನಾವು ಈ ಥರ ಒಂದು ನಮ್ಮ ಬಟ್ಟೆ ಬ್ಯಾಗನ್ನು ಯೂಸ್ ಮಾಡ್ಕೋಬೋದು ಅಂತ ವಿಷಯ ನಮ್ಮ ಜನಗಳಿಗೆ ತಿಳಿಸ್ತಾ ಇದ್ದೀವಿ. Wonderful initiative. Congratulations. This wonderful NGO attempting something so beautiful. And we need more people like this. Thank you so much. line online
ಯಾವುದು ಮತ್ತು ಅಪಾಯಕಾರಿ ಕಸ ಯಾವುದು, ಮತ್ತು ಅಲ್ಲಿ ನೋಡ್ಬೋದು ನೀವು ತ್ಯಾಜ್ಯ ಕರಗಲು ಬೇಕಾದಂತಹ ಅವಧಿ ಏನು ಅಂತ ಇದೆ. ಸುಮಾರು ನಾವೇನಾದರೂ ಪ್ಲಾಸ್ಟಿಕ್ ಚೀಲವನ್ನು ಬಳಸ್ತೀವಿ, ಪ್ಲಾಸ್ಟಿಕ್ಕನ್ನು ಬಳಸಿ ಭೂಮಿಗೆ ಹಾಕ್ತೀವಿ ಅಂದರೆ ಬೆಂಗಳೂರಲ್ಲಿ ಪ್ರತಿನಿತ್ಯ 6,000 ಟನ್ ಕಸ ಉತ್ಪಾದನೆ ಆಗ್ತದೆ ಪ್ರತಿನಿತ್ಯ. ಆದ್ದರಿಂದ ಜನರು ಎಲ್ಲ ಒಂದು ಕಡೆ ಗಾರ್ಡನ್ ಸಿಟಿ ಅಂತ ಇದೆ, ನಾವು ಸರಿಯಾಗಿ ನಿರ್ವಹಣೆ ಮಾಡಲಿಲ್ಲ ಅಂದರೆ ಗಾರ್ಬೇಜ್ ಸಿಟಿ ಆಗೋಂಥ ಲಕ್ಷಣಗಳು ಇದೆ ನಮ್ಮಲ್ಲೀಗ. ಆ ಉದ್ದೇಶದಿಂದ ನಾವು ಜನರು ಬರ್ತಕ್ಕಂಥ ಜನರಿಗೆ ಮುಖ್ಯವಾಗಿ ಯಾವ ರೀತಿ ಮೂಲದಲ್ಲಿಯೇ ಮನೆಯ ಹಂತದಲ್ಲಿ ಮೂಲದಲ್ಲೇ ಕಸವನ್ನು ಮಕ್ಕಳಿಗೂ ಕೂಡ ಅವೇರ್ನೆಸ್ ಮೂಡಿಸ್ತೀವಿ. ಮಕ್ಕಳಿಂದ ನಾವು ಈಗಿಂದ ಏನು ಮಕ್ಕಳಿಗೆ ಅವೇರ್ನೆಸ್ ಮೂಡಿಸ್ತೀವಿ, ಖಂಡಿತ ಮುಂದಿನ ಸಮಾಜ ಕೂಡ ಚೆನ್ನಾಗಿರುತ್ತೆ. ಆ ಒಂದು ನಿಟ್ಟಿನಲ್ಲಿ ಕೂಡ ಕೆಲಸ ಮಾಡ್ತಾ ಇದ್ದೀರಾ, ತುಂಬ ಖುಷಿ ಆಗ್ತಾ ಇದೆ. ಇನ್ನು ಏನೇನೆಲ್ಲ ಒಂದು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೀರಾ ಸರ್? ಈಗ ನಾವು ಪೌರ ಕಾರ್ಮಿಕರಿಗೆ ಸಂಬಂಧಪಟ್ಟಂತೆ ಅವರ ಸಾಮರ್ಥ್ಯ ಅಭಿವೃದ್ಧಿ ಹೆಚ್ಚಾಗಬೇಕು ಅಂತ ಹೇಳ್ಬಿಟ್ಟು ಅವ್ರಿಗೆ ತರಬೇತಿಗಳನ್ನ ಮಾಡ್ತಾ ಇದ್ದೀವಿ, ಹೆಲ್ತ್ ಚೆಕಪ್ಸ್ನ ಮಾಡ್ತಾ ಇದ್ದೀವಿ. ಅವ್ರಿಗೆ ನೆಕ್ಸ್ಟ್ ಅವ್ರ ಸೇಫ್ಟಿ, ಅವ್ರು ಮಾಡ್ತಕ್ಕಂಥ ಕೆಲಸದಲ್ಲಿ ಸೇಫ್ಟಿ ಮೆಜರ್ಸ್ನ ಯೂಸ್ ಮಾಡ್ಕೊ. ನಿಮ್ಗೆ ಏನು ಅನಿಸ್ತು ಸಂಕ್ರಾಂತಿ ಹಬ್ಬ? ನಾನು ಇಲ್ಲೇ ಲೋಕಲ್ ಚಂದ್ರೇಶ್ ಗೌಡ್ರು ಅಂತ ಅಂದ್ಬಿಟ್ಟು ಇದೇ ಏರಿಯಾನೇ. ನಾನು ಇಲ್ಲಿ ನಮ್ಮ ಕೃಷ್ಣ ಬೈರೇಗೌಡ್ರು ಏನಿದ್ದಾರೋ ಅವ್ರ ಶಿಷ್ಯರು, ನಾವು ಅವ್ರ ಫಾಲೋವರ್ಸು. ಪ್ರತಿ ವರ್ಷವೂ 4 ವರ್ಷ, ಇದು 4ನೇ ವರ್ಷ ಇದೇ ರೀತಿ ಹಳ್ಳಿ ಸೊಗಡು ಅಂತೇಳಿ ಈ ಸಂಕ್ರಾಂತಿ ಹಬ್ಬವನ್ನು ಬಹಳ ಸಂತೋಷದಿಂದ ನಾವೆಲ್ಲ ಆಚರಣೆ ಮಾಡ್ತಾ ಇದ್ದೀರಿ. ಈಗಾಗಲೇ ತಾವೆಲ್ಲ ನೋಡಿದ್ರಿ ಇಲ್ಲಿ ಏನೇನಿದೆ, ಜನಕ್ಕೆ ಏನೇನು ನಮ್ಮ ಜಾಲ್ಗೆ ತಿಂಗಳು ಹಳ್ಳಿಕಾರ್ ಅಂತ ಗೋಪಾಲಯ್ಯನವರು ನೋಡಿ ಎತ್ತಿನ ಬಂಡಿ ಕಳಿಸಿದ್ದಾರೆ. ನಮ್ಗೆ ಬಹಳ ಖುಷಿ ಆಯಿತು. ಯಾಕಂತಂದರೆ ಇವತ್ತು ನಾವೆಲ್ಲ ಎತ್ತಿನ ಗಾಡಿ ನೋಡ್ಬೇಕಂದ್ರೆ ಮಿನಿಮಮ್ಮು ಒಂದು 100 ಕಿಲೋಮೀಟ್ರ್ ಆಚೆ ಹೋಗ್ಬೇಕು. 100 ಕಿಲೋಮೀಟ್ರ್ ಆಚೆ ಹೋದ್ರೆ ಹಳ್ಳಿ ಸೊಗಡು ಏನು ಅನ್ನೋದು ನಮಗೆ ಕಾಣಿಸೋದು. ಇವತ್ತು ನಮ್ಮ ಸೆಂಟ್ರಲ್ ಸಿಟಿ ಏನು ಬ್ಯಾಟರಾಯನಪುರ ವಿಧಾನಸಭಾ ಕ್ಷೇತ್ರದ ರೆವಿನ್ಯೂ ಮಿನಿಸ್ಟರ್ ಆದಂಥ ಕೃಷ್ಣ ಬೈರೇಗೌಡರು ಇವತ್ತು ಇಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತಂದರೆ ನಮ್ಮ ಕ್ಷೇತ್ರದವರಾಗಲಿ ಇಲ್ಲ ಸುತ್ತಮುತ್ತ ಬಂದಿರತಕ್ಕಂಥ ಜನ ಬಹಳ ಖುಷಿ ಪಡ್ತಾ ಇದ್ದಾರೆ. ನಮಗೂ ಅದೊಂದು ಹೆಮ್ಮೆ ಇದೆ. ಆ ಥರ ಹೇಳ್ತಾ ಈ ಗೋಪಾಲಯ್ಯನವರು ಈ ಕಾರ್ಯಕ್ರಮನ ನೋಡೋಕೆ ಜನ ಕಣ್ ತುಂಬ್ಕೊಬೇಕು. ಈವ್ನಿಂಗ್ ತಪ್ಪದೆ ಇನ್ನೂ ತುಂಬ ಜನ ಸೇರ್ತಾರೆ. ತಮ್ಮ ಹೆಸರು ಹೇಳಿ, ಶುರು ಮಾಡಿ. ಸೋಮಶಂಕರೇಗೌಡ, ಮಂಡ್ಯ ತಾಲೂಕು ಕಬ್ಬಿನಗಾಣ ಮಾಲೀಕರ ಸಂಘದ ಅಧ್ಯಕ್ಷರು ಹಾಗೂ ಮಂಡ್ಯ ಕಬ್ಬಿನಗಾಣ ರೈತ ಉತ್ಪಾದಕರ ಸಂಸ್ಥೆ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀವಿ. ನಾವು ಇವತ್ತು ಜಕ್ಕೂರು ಮಿನಿಸ್ಟರ್ ಆದಂಥ ಕೃಷ್ಣ ಬೈರೇಗೌಡರು ಮಾಡಿರುವಂಥ ಸಮ್ಮೇಳನಕ್ಕೆ ನಾವು ಲೈವ್ ಆಗಿ ಬೆಲ್ಲ ತೆಗೆದು ಜನಗಳಿಗೆ ತೋರಿಸ್ಲಿಕ್ಕೆ ಅಂತ ಬಂದಿದ್ದೀವಿ. ಯಾವುದೇ ಕೆಮಿಕಲ್ ಇಲ್ಲದೆ ಇರುವಂಥ ಬೆಲ್ಲನ ನಾವು ಮಂಡ್ಯದ ಬೆಲ್ಲ ಅಂತ ನಾವು ಪ್ರಚಾರ ಮಾಡ್ತಾ ನಾವು ಲೈವ್ ಬೆಲ್ಲನ ಮಾಡೋಕ್ಕೆ ಇಲ್ಲೇ ಆಲಮನೆ ಮಾಡಿ ಇಲ್ಲೇ ನ್ಯೂನತೆ ಆದಂಥ ಒಲೆ ಮಾಡಿ ನಾವು ಬೆಲ್ಲನ ತೆಗಿತಾ ಇದ್ದೀವಿ ಸರ್. ನಮ್ಮ MLA ಅವರು ಶ್ರೀ ಕೃಷ್ಣ ಬೈರೇಗೌಡರವರು ಚೆನ್ನಾಗಿ ಮಾತು ಕೊಟ್ಟಿದ್ದಾರೆ. ಇಲ್ಲಿ ಪ್ರತಿ ವರ್ಷವೂ ಇರ್ತದೆ. ತುಂಬ ಚೆನ್ನಾಗಿದೆ ಪ್ರೋಗ್ರಾಮ್ಸು. ಗ್ರೇಟ್ ಸಕ್ಸಸ್. ಥ್ಯಾಂಕ್ ಯು. ನಾಗರಿಕ ಮುಂದುವರೆದಂತೆ ಇತಿಹಾಸದಲ್ಲಿ ಸುಮಾರು ನಾಡು ಹಣ್ಣುಗಳು ಮತ್ತು ಕಾಡು ಹಣ್ಣುಗಳು ಸಂಪೂರ್ಣ ನಾಶವಾಗಿದ್ದು, ಹಾಗಾಗಿ ಈಗ ನಾವೆಲ್ಲ ರೈತ ಸಂಘದವರೆಲ್ಲ ಸೇರಿ ಬೇಲ್ದಣ್ಣು, ಇಂಗ್ಲೀಷಲ್ಲಿ ಉಡ್ಯಾಪಲ್ ಅಂತಾರೆ, ಅದು ತುಂಬ ಜನಸಾಮಾನ್ಯರಿಗೆ ತುಂಬ ಆರೋಗ್ಯಕರವಾದ ಹಣ್ಣು. ಎಲ್ಲ ರೀತಿಯಲ್ಲೂ ಕೂಡ ಈಗಿನ ಶುಗರ್ ಆಗ್ಬೋದು, BP ಆಗ್ಬೋದು, ಮತ್ತು ಇನ್ನೂ ಮುಂತಾದ ಹೃದಯ ರೋಗ ಕಾಯಿಲೆಗಳಿಗೆ ತುಂಬ ರಾಮಬಾಣವಾಗಿದೆ. ಹಾಗಾಗಿ ಪ್ರತಿಯೊಬ್ಬರು ಕೂಡ ನೀವು ಗಿಡಗಳನ್ನ ಬೆಳೆಸಿ ನೀವು ಇದನ್ನು ಉಪಯೋಗಿಸಿ ಅಂತ ಹೇಳ್ತಾ ನಾವು ಇವ್ರಿಗೆ ಧನ್ಯವಾದ ಹೇಳ್ತೀವಿ. ಯಾವ ಊರು ಸರ್ ನಿಮ್ದು? ನಮ್ಮದು ಚನ್ನಪಣ್ಣ ತಾಲೂಕು ಅರುಣಾಚಲ ಗ್ರಾಮ. ಹೇಳಿ ಸರ್ ವಿಶೇಷ. ನಾವು ಮತ್ತಿಕೆರೆ ವಾಸವಾಗಿದ್ದು, ನಮ್ಮ ಹೆಸರು ಸುನೀಲ್ ಗೌಡ ಅಂದ್ಬಿಟ್ಟು. ನಾವು ಸ್ವಲ್ಪ ಹಸುಗಳ ಬಗ್ಗೆ ಕಾಳಜಿ ವಹಿಸಿದ್ದೀರಿ. ಇದು ಪುಗ್ನೂರು ಹಸು, ಪುಗ್ನೂರು ತಳಿ ನಾವು ಆಂಧ್ರದಿಂದ ತಂದಿದ್ದೀರಿ. ಈ ಹಸು ತಾಯಿ ಇತ್ತಲ್ಲ, ತಾಯಿನ ತಿರುಪತಿಯಲ್ಲಿ ಅಭಿಷೇಕಕ್ಕೆ ಯೂಸ್ ಮಾಡ್ತಾರೆ ಇದ್ರ ಹಾಲು. ಇದು ದಿನಕ್ಕೆ 1 ರಿಂದ 1.5 ಲೀಟ್ರ್ ಹಾಲು ಕೊಡುತ್ತೆ ಅಷ್ಟೇ. ವಿಶೇಷತೆ ಏನಂದರೆ ಆ ಹಸುದು ಇದು ಬೆಳೆಯೋದೇ 2.5 ಅಡಿ ಅಷ್ಟೇ, ಅದ್ರ ಮೇಲೆ ಬೆಳೆಯಲ್ಲ. ಎಲ್ಲರೂ ಮನೇಲಿ ನಾಯಿಗಳು ಅದು ಇದು ಸಾಕ್ತಾರೆ. ನಾವು ಹಳ್ಳಿತನ ಇರಲಿ ಅಂತ ಒಂದು ಹಸು ಸಾಕಿದ್ದೀರಿ ನಮ್ಮ ಮನೇಲಿ. ಸಿಟಿಯಲ್ಲಿ ಒಂದು ಹಸು ಇರಲಿ ಅಂತೇಳಿ ನಾವು ಹಸು ಸಾಕಿದ್ದೀವಿ. ಈ ಹಸುಗೆ ಮೋದಿ ಅವರು ಈ ಹಸು ಬಗ್ಗೆ ತೋರಿಸ್ದಾಗಿಂದ ಇದಕ್ಕೆ ಬೆಲೆಗಳು ದುಬಾರಿಯಾಗಿದೆ. ಇದು
ತಳಿನೂ ತುಂಬ ದುಬಾರಿ ಇದೆ